First PU biology part, first chapter, the living world. So the living world, in this chapter we are studying about the living organisms. ಲಿವಿಂಗ್ ಆರ್ಗ್ಯಾನಿಸಮ್ಸ್ ಬಗ್ಗೆ ನಾವು ಇದರಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸ್ಪೆಷಲಿ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಹೌ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಡಿಫ್ರೆಂಟ್ ಫ್ರಮ್ ದ ನಾನ್ ಲಿವಿಂಗ್ ಥಿಂಗ್ಸ್. ಸೊ ನಾನ್ ಲಿವಿಂಗ್ ಥಿಂಗ್ಸಲ್ಲಿ ಇಲ್ಲದೇ ಇರುವಂಥ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿದೆ. ಅದು ಯಾವುದು ಅಂದರೆ ಗ್ರೋತ್, ರಿಪ್ರೊಡಕ್ಷನ್, ಮೆಟಬಾಲಿಸಮ್, ಸೆಲ್ಯುಲಾರ್ ಆರ್ಗನೈಸೇಷನ್ ಆ್ಯಂಡ್ ಕಾನ್ಷಿಯಸ್ನೆಸ್. ಈ ಒಂದಷ್ಟು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಲಿವಿಂಗ್ ಆರ್ಗನಿಸಮ್ಸಲ್ಲಿದೆ. ಒಂದೊಂದೇ ಆಗಿ ಆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಒನ್, ದಟ್ ಈಸ್ ಗ್ರೋತ್. ಗ್ರೋತ್, ಇಟ್ ಇನ್ಕ್ರೀಸ್ ಇನ್ ಮಾಸ್ ಆ್ಯಂಡ್ ನಂಬರ್. ಇನ್ಕ್ರೀಸ್ ಇನ್ ಮಾಸ್ ಆ್ಯಂಡ್ ನಂಬರ್. ಗ್ರೋತ್ ಆಗ್ತಾ ಇದೆ ಅಂದರೆ ನಮ್ಮ ಬಾಡಿ ಮಾಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ನಮ್ಮ ವೆಯ್ಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನೀವು ಲಾಸ್ಟ್ ಇಯರ್ ನಿಮ್ಮ ಹೈಸ್ಕೂಲಲ್ಲಿದ್ದಾಗ ನಿಮ್ಮ ವೆಯ್ಟ್ಗೂ ನಿಮ್ಮ ಬಾಡಿ ಮಾಸ್ಗೂ ಈಗ ಡಿಫ್ರೆಂಟ್ ಆಗ್ತಾ ಹೋಗ್ತಿದ್ದೀರಾ. ನಿಮ್ಮ ವೆಯ್ಟ್ ಜಾಸ್ತಿ ಆಗ್ತಿದೆ, ನಿಮ್ಮ ಗ್ರೋತ್ ಇನ್ಕ್ರೀಸ್ ಆಗ್ತಾ ಇದೆ. ಹಾಗೆ ಇನ್ಕ್ರೀಸ್ ಇನ್ ನಂಬರ್ ಅಂತ ಹೇಳೋದಾದ್ರೆ, ಒಂದು ಪ್ಲ್ಯಾಂಟ್ ಇದೆ, ಒಂದು ಹೂವಿನ ಗಿಡ, ಒಂದು ಚಿಕ್ಕ ಹೂವಿನ ಗಿಡ, 10-15 ದಿನದ ಹೂವಿನ ಗಿಡ ಆದರೆ ಒಂದು 4-5 ಹೂಗಳು ಮಾತ್ರ ಬಿಡುತ್ತೆ, ಫ್ಲವರ್ಸ್ ಮಾತ್ರ ಬಿಡುತ್ತೆ. ಅದೇ ಒಂದು 2-3 ತಿಂಗಳಾಗ್ತಾ ಬಂದಾಗ ಅದ್ರ ಸೈಜ್ ಮಾಸ್ ಇನ್ಕ್ರೀಸ್ ಆಗ್ತಾ ಇದೆ. ಹಾಗೆ ಅದು ಹೂಗಳು ಬಿಡೋದು ಕೂಡ ಜಾಸ್ತಿ, ನಂಬರ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ನಂಬರ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೂ ಕೂಡ ನಾವು ಅದನ್ನ ಗ್ರೋತ್ ಅಂತ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಒನ್, ಸೆಲ್ ಡಿವಿಷನ್. ಸೊ ಪ್ಲ್ಯಾಂಟ್ ಟಿಶ್ಯೂಸ್ ಕಲಿಯುವಾಗ ನೀವು ಕಲ್ತಿರ್ತೀರ ಸೆಲ್ ಡಿವಿಷನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಗ್ರೋತ್. ಸೆಲ್ ಡಿವಿಷನ್ ಮೀನ್ಸ್ ಮಲ್ಟಿಪ್ಲಿಕೇಶನ್ ಆಫ್ ಸೆಲ್ ನಂಬರ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ನಂಬರ್ನ ಕೂಡ ನಾವು ಗ್ರೋತ್ ಅಂತ ಹೇಳ್ಬೋದಲ್ವಾ. ನಂಬರ್ ಆಫ್ ಸೆಲ್ ಇನ್ಕ್ರೀಸ್ ಆಗ್ತಾ ನಾವು ಗ್ರೋತ್ ಆಗ್ತಾ ಇದ್ದೀವಿ. ಸೊ ಸೆಲ್ ಡಿವಿಷನ್, ಇಟ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ಆನ್ ಗ್ರೋತ್. ನೆಕ್ಸ್ಟ್ ಒನ್, ಪ್ಲ್ಯಾಂಟ್ಸ್ division occurs continuously and animals certain age. ಪ್ಲ್ಯಾಂಟ್ಸಲ್ಲಿ ಹೇಳೋದಾದ್ರೆ, ಪ್ಲ್ಯಾಂಟ್ಸಲ್ಲಿ ಕಂಪ್ಲೀಟ್ ಲೈಫ್ ಸ್ಪ್ಯಾನ್ ಕಂಪ್ಲೀಟಾಗಿ ಪ್ಲ್ಯಾಂಟ್ ಗ್ರೋತ್ ಆಗ್ತಾನೆ ಇರುತ್ತೆ. ಬಟ್ ಅನಿಮಲ್ಸಲ್ಲಿ ಸರ್ಟೈನ್ ಏಜ್ವರೆಗೂ ಮಾತ್ರ ಗ್ರೋತ್ ಆಗುತ್ತೆ. ಎಕ್ಸಾಂಪಲ್ ಅಂತ ಬಂದಾಗ, ಒಂದು ಟ್ರೀ ಅಥವಾ ಒಂದು ಪ್ಲ್ಯಾಂಟ್ ಅಂತ ಕನ್ಸಿಡರ್ ಮಾಡಿದ್ರೆ ಅದ್ರ ಲೈಫ್ ಇರೋವರೆಗೂ, ಅದ್ರ ಲೈಫ್ ಸ್ಪ್ಯಾನ್ ಕಂಪ್ಲೀಟ್ ಆಗೋದು ಹೈಟ್ ವೈಸ್ ಆಗಲಿ ವಿಡ್ತ್ ವೈಸ್ ಆಗಲಿ ಗ್ರೋತ್ ಆಗ್ತಾನೆ ಇರುತ್ತೆ. ಬಟ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಬಂದಾಗ ನಾವೊಂದು 20-22 ಇಯರ್ಸ್ವರೆಗೂ ಮಾತ್ರ ಹೈಟ್ ವೈಸ್ ಗ್ರೋತ್ ಆಗ್ತೀವಿ. ಆಮೇಲೆ ನಮ್ಮ ಗ್ರೋತ್ ಅಲ್ಲಿಗೆ ಸ್ಟಾಪ್ ಆಗುತ್ತೆ, ಹೌದಲ್ವಾ. ಸೊ ಗ್ರೋತ್ ಅನ್ನೋದು ಪ್ಲ್ಯಾಂಟ್ಸಲ್ಲಿ ಕಂಟಿನ್ಯೂಸ್ ಆಗಿರುತ್ತೆ. ಬಟ್ ಅನಿಮಲ್ಸಲ್ಲಿ ಏಜ್ಗೆ ತಕ್ಕನಾಗೆ ಸರ್ಟೈನ್ ಆಗಿ ಅದು ರಿಸ್ಟ್ರಿಕ್ಟ್ ಆಗ್ತಾ ಹೋಗುತ್ತೆ. ಡಿವಿಷನ್ ಆಲ್ಸೋ ಎನೇಬಲ್ ಟು ರೀಪ್ಲೇಸ್ ಲಾಸ್ಟ್ ಸೆಲ್ಸ್ ಆರ್ ಡ್ಯಾಮೇಜ್ಡ್ ಸೆಲ್ಸ್. ನಮ್ಮ ಬಾಡಿಲಾಗಿರ್ಬೋದು ಅಥವಾ ಪ್ಲ್ಯಾಂಟ್ಸ್ ಬಾಡಿಲಾಗಿರ್ಬೋದು, ಒಂದಷ್ಟು ಡ್ಯಾಮೇಜ್ಡ್ ಸ್ಕಿನ್ ಅಥವಾ ಡ್ಯಾಮೇಜ್ಡ್ ಸೆಲ್ಸ್ ಲಾಸ್ಟ್ ಆಗಿತ್ತು ಅಂದರೆ ಆ ಡ್ಯಾಮೇಜ್ಡ್ ಸೆಲ್ಸ್ನ ಈ ಗ್ರೋತ್ ಅಥವಾ ಸೆಲ್ ಡಿವಿಷನ್ ಅದನ್ನ ಕವರ್ ಮಾಡ್ತಾ ಬರುತ್ತೆ. ನಿಮ್ಗೇನಾದ್ರು ಒಂದು ಗಾಯ ಆಗಿದೆ ಅಂದರೆ ಅಲ್ಲಿ ಸ್ಕಿನ್ ರಪ್ಚರ್ ಆಗಿ ಸ್ಕಿನ್ ಒಂದಷ್ಟು ಲಾಸ್ ಆಗಿರುತ್ತೆ, ಆ ಸೆಲ್ಸ್ ಲಾಸ್ ಆಗಿರುತ್ತೆ. ನಿಧಾನವಾಗಿ ಆ ಗಾಯ ಹೀಲ್ ಆಗ್ತಾ ಆ ಪ್ಲೇಸ್ನ ಸೆಲ್ಸ್ ಆಕ್ಯುಪೈ ಮಾಡ್ಕೊಳ್ತಾ ಹೋಗ್ತವೆ. ಸೆಲ್ ಗ್ರೋತ್ ಮೂಲಕ, ಸೆಲ್ ಡಿವಿಷನ್ ಮೂಲಕ ಅದು ಕ್ಲಿಯರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್, ಯೂನಿಸೆಲ್ಯುಲಾರ್ ಡಿವಿಷನ್ ಟು ಇನ್ಕ್ರೀಸ್ ದ ನಂಬರ್. ಯೂನಿಸೆಲ್ಯುಲಾರ್ ಆರ್ಗನಿಸಮ್ಸಲ್ಲಿ ಸೆಲ್ ಡಿವಿಷನ್ ಆಗ್ತಿದೆ ಬಿಕಾಸ್ ಆಫ್ ಇನ್ಕ್ರೀಸ್ ದ ನಂಬರ್ ಆಫ್ ಯೂನಿಸೆಲ್ಯುಲಾರ್ ಆರ್ಗನಿಸಮ್ಸ್, ಹೌದಲ್ವಾ. ಸೊ ಇದನ್ನು ಕೂಡ ನಾವು ಗ್ರೋತ್ ಅಂತ ಕರಿಬೋದು. ಸೊ ಗ್ರೋತ್ ಮೀನ್ಸ್ ಇನ್ಕ್ರೀಸ್ ಇನ್ ಬಾಡಿ ಮಾಸ್. ಸೊ ಗ್ರೋತ್ ಅಂದರೆ ಬಾಡಿ ಮಾಸ್ ಇನ್ಕ್ರೀಸ್ ಆಗೋದನ್ನು ಕೂಡ ನಾವು ಗ್ರೋತ್ ಅಂತ ಕನ್ಸಿಡರ್ ಮಾಡ್ಬೋದು. ನಾನು ಹೇಳಿದೆ ಲಾಸ್ಟ್. ಸೊ ವೆಯ್ಟ್ ಇನ್ಕ್ರೀಸ್ ಆಗ್ತಾ ಇದೆ, ಮಾಸ್ ಇನ್ಕ್ರೀಸ್ ಆಗ್ತಾ ಇದೆ, ಅದು ಕೂಡ ಗ್ರೋತ್. ನಾನ್ ಲಿವಿಂಗ್ ಗ್ರೋ ವಿತ್ ಅಕ್ಯುಮುಲೇಷನ್ ಆಫ್ ಮಟೀರಿಯಲ್ ಆನ್ ಸರ್ಫೇಸ್. ನಾನ್ ಲಿವಿಂಗ್ ಥಿಂಗ್ಸ್ ಕೂಡ ಗ್ರೋತ್ ಆಗ್ತಾ ಇದ್ದಾವೆ. ನಾನ್ ಲಿವಿಂಗ್ ಥಿಂಗ್ಸ್ ಹೇಗೆ ಗ್ರೋತ್ ಆಗ್ತಿದೆ ಅಂದರೆ, ಜಸ್ಟ್ ಅಕ್ಯುಮುಲೇಷನ್ ಆಫ್ ಮಟೀರಿಯಲ್ಸ್. ಇದನ್ನು ನಾವು ಗ್ರೋತ್ ಅಂತ ಕರೆಯೋಕ್ಕೆ ಬರಲ್ಲ. ಜಸ್ಟ್ ದೇ ಆರ್ ಗ್ರೋಯಿಂಗ್ ಮೀನ್ಸ್ ಅದು ಸೈಜಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಹೆಂಗೆ ಸೈಜಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ? ನೀವು ರೋಡ್ ಸೈಡ್ ನಡ್ಕೊಂಡು ಹೋಗುವಾಗ ನೋಡ್ಕೊಂಡು ಹೋಗ್ತಿರ್ತೀರ. ರೋಡ್ ಸೈಡಲ್ಲಿ ಪಕ್ಕದಲ್ಲಿರುವಂಥ ಜಾಗ ಮಳೆ ಬಂದಾಗ ಮರಳು ಆಕ್ಯುಪೈ ಮಾಡ್ಕೊಳ್ತಾ ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಹೌದಲ್ವಾ. ಸೊ ರೋಡ್ ಸೈಡಲ್ಲಿರೋಂಥ ಮಣ್ಣು ಅದ್ರ ಸೈಜ್ ಇನ್ಕ್ರೀಸ್ ಆಗಿದೆ ಅಂತ ತಕ್ಷಣ ಅದು ಗ್ರೋತ್ ಅಂತ ಹೇಳೋಕ್ಕೆ ಸಾಧ್ಯನಾ? ಇಲ್ಲ. ಜಸ್ಟ್ ಅಕ್ಯುಮುಲೇಷನ್ ಆಫ್ ಸ್ಯಾಂಡ್, ಅಲ್ಲಿ ಮಣ್ಣು ಅಕ್ಯುಮುಲೇಷನ್ ಆಗ್ತಾ ಅದರ ಮಾಸ್ ಸೈಜ್ ಇನ್ಕ್ರೀಸ್ ಆಗಿದೆ. ಸೊ ಅದನ್ನು ಒಂಥರ ಗ್ರೋತ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಗ್ರೋತ್ ಕೆನಾಟ್ ಬಿ ಡಿಫೈನಿಂಗ್ ಪ್ರಾಪರ್ಟಿ ಲಿವಿಂಗ್ ಆರ್ಗನಿಸಮ್. ಗ್ರೋತ್ ಅನ್ನೋದೊಂದು ಸ್ಪೆಷಲ್ ಆಗಿರುವಂಥ ಲಿವಿಂಗ್ ಆರ್ಗನಿಸಮ್ಸಲ್ಲಿರೋಂಥ ಒಂದು ಸ್ಪೆಸಿಫಿಕ್ ಕ್ಯಾರೆಕ್ಟರ್. ನಾನ್ ಲಿವಿಂಗ್ ಥಿಂಗ್ಸಲ್ಲೂ ಗ್ರೋತ್ ಇದೆ. ಬಟ್ ನಾನ್ ಲಿವಿಂಗ್ ಥಿಂಗ್ಸಲ್ಲಿ ಗ್ರೋತ್ನ ನಾವು ಅದೊಂದು ಕೆಮಿಕಲ್ ಚೇಂಜ್ ಅಂತ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಜಸ್ಟ್ ಅದೊಂದು ಫಿಸಿಕಲಿ ಚೇಂಜ್ ಆಗ್ತಾ ಹೋಗುತ್ತೆ. ಅಫ್ಕೋರ್ಸ್ ಲಿವಿಂಗ್ ಆರ್ಗನಿಸಮ್ಸಲ್ಲಿ ಗ್ರೋತ್ ಅನ್ನೋದೊಂದು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಕಂಡೀಷನ್ಸ್ ವೆನ್ ಇಟ್ ಈಸ್
ಅಬ್ಸರ್ವ್ಡ್ ಇನ್ ಲಿವಿಂಗ್ ಆರ್ಗನಿಸಮ್ಸ್ ವೆನ್ ಎಕ್ಸ್ಪ್ಲೈನ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್. ಸೊ ಲಿವಿಂಗ್ ಆರ್ಗನಿಸಮ್ಸಲ್ಲಿ ಗ್ರೋತ್ ಆಗ್ತಿದೆ ಅಂದರೆ ಅದೊಂದು ಸ್ಪೆಷಲ್ ಮತ್ತು ಒಂದು ಐಡೆಂಟಿಫೈ ಮಾಡುವಂಥ ಒಂದು ಸ್ಪೆಸಿಫಿಕ್ ಆಗಿರುವಂಥ ಕ್ಯಾರೆಕ್ಟರ್, ದಟ್ ಈಸ್ ಗ್ರೋತ್. ಸೊ ಗ್ರೋತ್ ಅಂದರೆ ಓವರಾಲ್ ಆಗಿ ಹೇಳೋದಾದ್ರೆ ಗ್ರೋತ್ ಅನ್ನೋದು ಲಿವಿಂಗ್ ಆರ್ಗನಿಸಮ್ಸಲ್ಲಿರುತ್ತೆ, ನಾನ್ ಲಿವಿಂಗ್ ಥಿಂಗ್ಸಲ್ಲಿ ಜಸ್ಟ್ ಅಕ್ಯುಮುಲೇಷನ್ ಮೂಲಕ ಆಗ್ತಾ ಹೋಗುತ್ತೆ. ಗ್ರೋತ್ಗೆ ಮುಖ್ಯವಾಗಿ ರೆಸ್ಪಾನ್ಸಿಬಲ್ ಆಗಿರುವಂಥದ್ದು ಸೆಲ್ ಡಿವಿಷನ್. ನೆಕ್ಸ್ಟ್ ಅದೇ ಥರ ಇನ್ನೊಂದು ಕ್ಯಾರೆಕ್ಟರ್, ದಟ್ ಈಸ್ ರೀಪ್ರೊಡಕ್ಷನ್. ರೀಪ್ರೊಡಕ್ಷನ್ ಮೀನ್ಸ್ ಆರ್ಗನಿಸಮ್ಸ್ ರೀಪ್ರೊಡ್ಯೂಸ್ ಟು ಪ್ರೋಜನಿ ಸಿಮಿಲರ್ ಟು ದೆಮ್. ನೀವು ನ್ಯೂ ಇಂಡಿವಿಜುವಲ್ಸ್ ಅಂತ ಕೇಳಿರ್ತೀರ ಅಥವಾ ಯಂಗ್ ಒನ್ಸ್ ಅಂತ ಕೇಳಿರ್ತೀರ. ಪ್ರೊಡಕ್ಷನ್ ಆಫ್ ಯಂಗ್ ಒನ್ಸ್ ಬೈ ದೇರ್ ಪೇರೆಂಟ್ಸ್, ಪ್ರೊಡಕ್ಷನ್ ಆಫ್ ನ್ಯೂ ಇಂಡಿವಿಜುವಲ್ಸ್ ಬೈ ದೇರ್ ಪೇರೆಂಟ್ಸ್ ಆನ್ ದೇರ್ ಓನ್ ಸ್ಪೀಸೀಸ್ ಅಂತ ಕೇಳಿರ್ತೀರ ನೀವು ನಿಮ್ಮ 10th ಡೆಫಿನೇಷನ್ನ. ಹೌದು, ಇಲ್ಲಿ ರೀಪ್ರೊಡಕ್ಷನ್ ನಡೀತಾ ಇದೆ. ರೀಪ್ರೊಡಕ್ಷನ್, ದೇ ಆರ್ ಪ್ರೊಡ್ಯೂಸಿಂಗ್ ಸಿಮಿಲರ್ ಟು ದೆಮ್. Parents, they are producing the similar young ones, similar individuals of their own species. ಈ ಒಂದು ಪ್ರೋಸೆಸ್ನ ನಾವು ರೀಪ್ರೊಡಕ್ಷನ್ ಅಂತ ಕರಿತೀವಿ. ರೀಪ್ರೊಡಕ್ಷನಲ್ಲಿ 2 ಥರ ಇದೆ, ಎಸೆಕ್ಷುವಲ್ ಆ್ಯಂಡ್ ಸೆಕ್ಷುವಲ್ ರೀಪ್ರೊಡಕ್ಷನ್. ಸರಿ, ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಲೈಕ್ ಅಮೀಬಾ, ಬ್ಯಾಕ್ಟೀರಿಯಾ ಆ್ಯಂಡ್ ಸಮ್ ಅದರ್ multicellular organisms or some other aquatic organisms, they will also multiply and increase the number, defined as growth. ಮುಂಚೆ ಹೇಳಿದ್ವಿ, ಗ್ರೋತ್ನ ನಾವು ನಂಬರ್ ಇನ್ಕ್ರೀಸ್ ಆಗೋದ್ರ ಮೂಲಕ ಕೂಡ ಕನ್ಸಿಡರ್ ಮಾಡ್ಬೋದು, ಹೌದಲ್ವಾ? ಸೊ ಇಲ್ಲಿ ಮಲ್ಟಿಸೆಲ್ಯುಲರ್ ಆರ್ಗನಿಸಮ್ಸ್, ಕೆಲವು ಲೋಯರ್ ಲೆವೆಲ್ ಮಲ್ಟಿಸೆಲ್ಯುಲರ್ ಆರ್ಗನಿಸಮ್ಸ್ ಅಥವಾ ಯೂನಿಸೆಲ್ಯುಲರ್ ಆರ್ಗನಿಸಮ್ಸ್, ಅವುಗಳ ನಂಬರ್ನ ಜಾಸ್ತಿ ಮಾಡ್ಕೊಳ್ಳೋದ್ರು ಕೂಡ ಗ್ರೋತ್ ಅಂತ ಕನ್ಸಿಡರ್ ಕೂಡ ಮಾಡ್ಬೋದು, ಹಾಗೆ ರೀಪ್ರೊಡಕ್ಷನ್ ಅಂತ ಕೂಡ ಕನ್ಸಿಡರ್ ಮಾಡ್ಬೋದು. ಸೊ ನೋಡ್ತಾ ಹೋಗೋಣ. ಸೊ ಅನ್ಕ್ಲಿಯರ್ ವಿತ್ ದ ಯೂಸೇಜ್ ಆಫ್ 2 terms, ಗ್ರೋತ್ ಆ್ಯಂಡ್ ರೀಪ್ರೊಡಕ್ಷನ್ ಯೂನಿಸೆಲ್ಯುಲಾರ್. ಸೊ ಗ್ರೋತ್ ಮತ್ತು ರೀಪ್ರೊಡಕ್ಷನ್ ಅನ್ನೋದು ಸ್ಪೆಸಿಫಿಕ್ ಆಗಿರುವಂಥ ವರ್ಡ್ಸ್. ಗ್ರೋತ್ ಮತ್ತು ರೀಪ್ರೊಡಕ್ಷನ್. ರೀಪ್ರೊಡಕ್ಷನ್ ಅಂದರೆ ಅಲ್ಲಿ ಒಂದು ಹೊಸ ಆರ್ಗ್ಯಾನಿಸಮ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಗ್ರೋತ್ ಅಂತ ಕರೆದಾಗ ಸೇಮ್ ಆರ್ಗ್ಯಾನಿಸಮ್ ಅದು ಸೈಜ್ ಮತ್ತು ಮಾಸಿಂದ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಫ್ಕೋರ್ಸ್ ಮೆನಿ ಆರ್ಗ್ಯಾನಿಸಮ್ ಡು ನಾಟ್ ರೀಪ್ರೊಡ್ಯೂಸ್. ಸೊ ಕೆಲವು ಆರ್ಗ್ಯಾನಿಸಮ್ಸ್ ಇದ್ದಾವೆ, ಅವು ರೀಪ್ರೊಡ್ಯೂಸ್ ಮಾಡೋದಿಲ್ಲ ಅವುಗಳ ಲೈಫ್ ಸ್ಪ್ಯಾನಲ್ಲಿ. ಅವೆಂಥವು ಅಂತ ಹೇಳೋದಾದ್ರೆ ತುಂಬ ಸಿಂಪಲಾಗಿ ಹೇಳ್ಬೋದು, ವರ್ಕಿಂಗ್ ಬೀಸ್ ಅಥವಾ ವರ್ಕಿಂಗ್ ಆ್ಯಂಟ್ಸಲ್ಲಿ ಸೋಲ್ಜರ್ ಆ್ಯಂಟ್ ಅಂತ ಬರ್ತಾ ಹೋಗುತ್ತೆ. ಈ ಆ್ಯಂಟ್ಸ್ ರೀಪ್ರೊಡ್ಯೂಸ್ ಮಾಡೋದೇ ಇಲ್ಲ, ಅನ್ಫರ್ಟೈಲ್. ಇವು ರೀಪ್ರೊಡ್ಯೂಸ್ ಮಾಡೋದೇ ಇಲ್ಲ. ಇವು ಜಸ್ಟ್ ಏನು ಅಂದರೆ ಆ ಒಂದು ಆರ್ಗ್ಯಾನಿಸಮ್ ಗ್ರೂಪ್ನ ಪ್ರೊಟೆಕ್ಟ್ ಮಾಡ್ತಾ ಇರ್ತವೆ, ರೀಪ್ರೊಡ್ಯೂಸ್ ಮಾಡೋಕ್ಕೆ ಚಾನ್ಸ್ ಸಿಗೋದೇ ಇಲ್ಲ. ಹಾಗೆ ಇನ್ಫರ್ಟೈಲ್ ಹ್ಯೂಮನ್ ಕಪಲ್ಸ್, ಫರ್ಟಿಲಿಟಿ ಲಾಸ್ ಆಗಿರುವಂಥದ್ದು ಅಥವಾ ಫರ್ಟಿಲಿಟಿ ಪ್ರಾಬ್ಲಮ್ ಇರುವಂಥ ಹ್ಯೂಮನ್ ಕಪಲ್ಸಿಂದ ಕೂಡ ರೀಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಹೆನ್ಸ್ ರೀಪ್ರೊಡಕ್ಷನ್ ಡಿಫೈನಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗನಿಸಮ್. ಸೊ ಇದು ಕೂಡ ಒಂದು ಲಿವಿಂಗ್ ಆರ್ಗನಿಸಮ್ನ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಗ್ರೋತ್ ಮತ್ತು ರೀಪ್ರೊಡಕ್ಷನ್, ದೇ ಆರ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್. ಸೊ ನಾನ್ ಲಿವಿಂಗ್ ಥಿಂಗ್ಸ್ ಡು ನಾಟ್ ರೀಪ್ರೊಡ್ಯೂಸ್. ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಏನಿದೆ, ಹೇರ್, ಸ್ಟೋನ್, ವಿಂಡ್, ಸಾಯಿಲ್, ಈ ಥರ ಏನಿದೆ, ಇದು ಯಾವುದು ಕೂಡ ರೀಪ್ರೊಡ್ಯೂಸ್ ಮಾಡಲ್ಲ. ಸೊ ಸೆಕ್ಷುವಲ್ ಎಸೆಕ್ಷುವಲ್ ಅಂತ ಹೇಳಿದೆ ರೀಪ್ರೊಡಕ್ಷನಲ್ಲಿ. ಈ ರೈಟ್ ಸೈಡಲ್ಲಿ ನೋಡ್ಬೋದು ನೀವು, ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಬಂದಾಗ ಒಂದು ಮೇಲ್ ಮತ್ತು ಒಂದು ಫೀಮೇಲ್ ಪೇರೆಂಟ್ ಇರಲೇಬೇಕು ಸೆಕ್ಷುವಲ್ ರೀಪ್ರೊಡಕ್ಷನ್ ಆಗಬೇಕು ಅಂದರೆ. ಅದೇ ಎಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಆದಾಗ ಸಿಂಗಲ್ ಪೇರೆಂಟಿಂದ ಕೂಡ ರೀಪ್ರೊಡಕ್ಷನ್ ಆಗೋದನ್ನ ನಾವು ಎಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಕರಿಬೋದು. ಓಕೆ, ನೆಕ್ಸ್ಟ್ ಒಂದು ಕ್ಯಾರೆಕ್ಟರ್ ಅಂತ ಬಂದಾಗ ದಟ್ ಈಸ್ ಮೆಟಬಾಲಿಸಮ್. ಮೆಟಬಾಲಿಸಮ್ ಅಂದರೆ ಆಲ್ ಆರ್ಗ್ಯಾನಿಸಮ್ಸ್ ಆರ್ ಮೇಡ್ ಅಪ್ ಆಫ್ ಕೆಮಿಕಲ್ಸ್, ಸ್ಮಾಲ್ ಆ್ಯಂಡ್ ಬಿಗ್. ಆಫ್ಕೋರ್ಸ್ ಎಲ್ಲ ಆರ್ಗ್ಯಾನಿಸಮ್ಸ್ ದೇ ಆರ್ ಮೇಡ್ ಅಪ್ ಆಫ್ ಸಮ್ ಕೆಮಿಕಲ್ಸ್. ನಮ್ಮ ಹ್ಯೂಮನ್ ಬಾಡಿ ಕೂಡ ಒಂದಷ್ಟು ಕೆಮಿಕಲ್ಸಿಂದನೇ ಆಗಿರೋವಂಥದ್ದು. ಹೇಗೆ? ಕೆಮಿಕಲ್ಸ್ ಮೀನ್ಸ್ ಬಯೋಕೆಮಿಕಲ್ಸ್ ವಿಚ್ ಆರ್ ಮೇಡ್ ಆ್ಯಂಡ್ ಚೇಂಜ್ಡ್ ಟು ಅದರ್ ಮಾಲಿಕ್ಯೂಲ್ಸ್. ನಮ್ಮ ಬಾಡಿಲಿ ಕೂಡ ಕೆಮಿಕಲ್ಸ್, ಒಂದಷ್ಟು ಬಯೋಮಾಲಿಕ್ಯೂಲ್ಸ್ ಕಂಟಿನ್ಯೂಸ್ ಆಗಿ ಫಂಕ್ಷನ್ ಮಾಡ್ತಾ ಇರುತ್ತೆ, ಕಂಟಿನ್ಯೂಸ್ ಆಗಿ ವರ್ಕ್ ಆಗ್ತಾನೇ ಇದೆ. ಯಾವ್ಯಾವುದದು? ನಿಮ್ಮ ಬಾಯಲ್ಲಿ ಸಲೈವಾ ಕ್ರಿಯೇಟ್ ಆಗ್ತಾ ಇದೆ, ನಿಮ್ಮ ಬಾಡಿ ಒಳಗೆ ಬ್ಲಡ್ ಇದೆ, ನಿಮ್ಮ ಬಾಡಿ ಒಳಗಡೆ ಸ್ಟಮಕ್ಕಲ್ಲಿ HCl ಕ್ರಿಯೇಟ್ ಆಗ್ತಾ ಇದೆ, ಲಿವರ್ ನಂಬರ್ ಆಫ್ ಬಯೋಕೆಮಿಕಲ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಬಿಕಾಸ್ ಆಫ್ ಡೈಜೆಷನ್ ಟು ದ ಫುಡ್ನ ಡೈಜೆಷನ್ ಮಾಡ್ಕೊಳ್ಳೋಕ್ಕೋಸ್ಕರ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಈ ಥರ ನಮ್ಮ ಬಾಡಿ ಒಳಗಡೆ ಒಂದು ದೊಡ್ಡ ಕೆಮಿಕಲ್ ಫ್ಯಾಕ್ಟ್ರಿನೇ ಇದೆ. ಸೊ ಕೆಮಿಕಲ್ಸ್
ಕ್ರಿಯೆ ಸಿಂಥಸಿಸ್ ಆಗ್ತಾ ಇದೆ. ಸೊ ಇದನ್ನು ನಾವು ಮೆಟಬಾಲಿಸಮ್ ಅಂತ ಕರಿಬೋದು. ಸಮ್ ಟೋಟಲ್ ಆಫ್ ಆಲ್ ಕೆಮಿಕಲ್ ರಿಯಾಕ್ಷನ್ನ ನಾವು ಎಂತ ಕರಿಬೋದು? ಮೆಟಬಾಲಿಸಮ್. ನಮ್ಮ ಬಾಡಿಲಿ ಆಗುವಂಥ ಎಲ್ಲ ಕೆಮಿಕಲ್ ರಿಯಾಕ್ಷನ್ನ ಓವರಾಲ್ ಆಗಿ ನಾವೆಂತ ಕರಿಬೋದು? ಜಸ್ಟ್ ಮೆಟಬಾಲಿಸಮ್ ಅಂತ ನಾವು ಸಿಂಪಲಾಗಿ ಕರಿತೀವಿ. ನಾನ್ ಲಿವಿಂಗ್ ಥಿಂಗ್ಸಲ್ಲಿ ಈ ಮೆಟಬಾಲಿಸಮ್ ಅನ್ನೋ ಒಂದು ಯಾವುದೇ ಕ್ಯಾರೆಕ್ಟರ್ ಇರೋಲ್ಲ. ಮೆಟಬಾಲಿಕ್ ರಿಯಾಕ್ಷನ್ ಡೆಮಾನ್ಸ್ಟ್ರೇಟೆಡ್ ಔಟ್ಸೈಡ್ ದ ಬಾಡಿ ಇನ್ ಸೆಲ್ ಫ್ರೀ ಸಿಸ್ಟಮ್ ಈಸ್ ನೈದರ್ ಲಿವಿಂಗ್ ಆರ್ ನಾನ್ ಲಿವಿಂಗ್. ಸೊ ಈ ಮೆಟಬಾಲಿಕ್ ಆ್ಯಕ್ಟಿವಿಟಿ ಅನ್ನೋದು ಲಿವಿಂಗ್ ಆರ್ಗನಿಸಮ್ಸಲ್ಲಿ ತುಂಬ ನೀಟಾಗಿ ಆಗ್ತಾ ಇದೆ. ನಾನ್ ಲಿವಿಂಗ್ ಥಿಂಗ್ಸಲ್ಲಿ ಜಸ್ಟ್ ಔಟರ್ ಸರ್ಫೇಸಲ್ಲಿ ಮಾತ್ರ ಆಗ್ತಾ ಇದೆ. ಆದರೆ ಅದನ್ನು ನಾವು ಒಂದು ಲಿವಿಂಗ್ ಥಿಂಗ್ನ ಕ್ಯಾರೆಕ್ಟ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ಇನ್ಸೈಡಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗೋದನ್ನು ನಾವು ಲಿವಿಂಗ್ ಥಿಂಗ್ನ ಕ್ಯಾರೆಕ್ಟ್ ಅಂತ ತಗೊಳ್ಬೋದು. ಸರಿ, ಮೆಟಬಾಲಿಸಮ್ ಡಿಫೈನಿಂಗ್ ಫೀಚರ್. ಡಿಫೈನಿಂಗ್ ಹೇಳ್ತಾ ಇದ್ದೀವಿ. ಲಿವಿಂಗ್ ಥಿಂಗ್ಸ್ ಆ್ಯಂಡ್ ಹೆನ್ಸ್ cellular organization of the body is defining the feature of life form. Cellular organization of the body. ಸೆಲ್ಯುಲಾರ್ ಆರ್ಗನೈಸೇಷನ್. ಮೆಟಬಾಲಿಸಮ್ ಅಂದರೆ ನಮ್ಮ ಬಾಡಿ ಒಳಗಡೆ ಸೆಲ್ಯುಲಾರ್ ಆರ್ಗನೈಸೇಷನ್ ಏನಿದೆ ಸಿಸ್ಟಮ್ಯಾಟಿಕ್ಕಾಗಿ ನಡಿಬೇಕು ಅಂದರೆ, ಸಿಸ್ಟಮ್ಯಾಟಿಕ್ಕಾಗಿ ಕ್ಲೀನಾಗಿ ರನ್ ಆಗಬೇಕು ಅಂದರೆ ಈ ಮೆಟಬಾಲಿಸಮ್ ಬೇಕೇ ಬೇಕು. ಓಕೆ, ಒಂದಷ್ಟು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನಮ್ಮ ಮೆಟಬಾಲಿಸಮ್ಗೆ. ದಟ್ ಈಸ್ ಫೋಟೋಸಿಂಥಸಿಸ್ ಆ್ಯಂಡ್ ಸೆಲ್ಯುಲಾರ್ ರೆಸ್ಪಿರೇಷನ್. ಸೊ ಫೋಟೋಸಿಂಥಸಿಸ್ ಗೊತ್ತು ನಿಮಗೆ, ಈಸಿಯಾಗಿರೋವಂಥದ್ದು. ಫೋಟೋಸಿಂಥಸಿಸ್ ಅಂತ ಬಂದಾಗ ಎನ್ವಿರಾನ್ಮೆಂಟಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ನ ಯೂಸ್ ಮಾಡಿಕೊಂಡು ವಿತ್ ದ ಹೆಲ್ಪ್ ಆಫ್ ಸನ್ಲೈಟ್ ಎನರ್ಜಿನ ಯೂಸ್ ಮಾಡಿಕೊಂಡು ಗ್ಲೂಕೋಸ್ ಮತ್ತು ಆಕ್ಸಿಜನ್ನ ಪ್ರಿಪೇರ್ ಮಾಡುವಂಥ ಪ್ರೋಸೆಸ್ನ ನಾವು ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಇದು ಪ್ಲ್ಯಾಂಟ್ಸಲ್ಲಿ ನಡೆಯುತ್ತೆ. ಸೊ ಇಂಥ ಒಂದು ಗ್ಲೂಕೋಸ್ನ ನಮ್ಮ ಬಾಡಿ ಒಳಗಡೆ ನಾವು ಗ್ಲೂಕೋಸ್ ತೊಗೊಳ್ತೀವಿ. ಗ್ಲೂಕೋಸ್ ಹೇಗೆ ತೊಗೊಳ್ತೀವಿ? ಇನ್ ದ ಫಾರ್ಮ್ ಆಫ್ ಫುಡ್, ಫ್ರೂಟ್, ಗ್ರೈನ್ಸ್, ಈ ಫಾರ್ಮಲ್ಲಿ ನಾವು ತೊಗೊಳ್ತೀವಿ ನಮ್ಮ ಬಾಡಿಗೆ. ಆ ಒಂದು ಎನರ್ಜಿನ, ಆ ಒಂದು ಗ್ಲೂಕೋಸ್ನ ಬ್ರೇಕ್ ಡೌನ್ ಮಾಡೋಕ್ಕೆ ನಮಗೆ ಆಕ್ಸಿಜನ್ ಬೇಕು. ಸೊ ನಮ್ಮ ಬಾಡಿಗೆ ಆಕ್ಸಿಜನ್ ಹೇಗೆ ತೊಗೊಳ್ತಾ ಇದ್ದೀವಿ? ಬೈ ರೆಸ್ಪಿರೇಷನ್, ಬೈ ಬ್ರೀತಿಂಗ್ ಮೂಲಕ ನಾವು ಆಕ್ಸಿಜನ್ ತೊಗೊಂಡ್ವಿ. ಫುಡ್ ಮೂಲಕ ಗ್ಲೂಕೋಸ್ ತೊಗೊಂಡ್ವಿ. ಸೊ ಈ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಬ್ರೇಕ್ ಡೌನ್ ಆದಾಗ, ಗ್ಲೂಕೋಸ್ ಮೂಲಕ ಆಕ್ಸಿಜನ್ ಬ್ರೇಕ್ ಡೌನ್ ಆದಾಗ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಮತ್ತು ಎನರ್ಜಿ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಇದು ಒಂದು ಮೆಟಬಾಲಿಸಮ್ಮೇ. ಇಲ್ಲೂ ಕೂಡ ಕೆಮಿಕಲ್ ರಿಯಾಕ್ಷನ್ ನಡೀತಾ ಇದೆ. ನಂಬರ್ ಆಫ್ ಕೆಮಿಕಲ್ಸ್ ಈ ಪ್ರೊಸೆಸ್ಸಲ್ಲಿ ಇನ್ಕ್ಲೂಡ್ ಆಗಿದೆ, ಹೌದಲ್ವಾ? ಆ ಎರಡು ರಿಯಾಕ್ಷನ್ ಸ್ವಲ್ಪ ನೋಡಿ, ತುಂಬ ಚೆನ್ನಾಗಿದೆ. ಹಾಗೆ ನೆಕ್ಸ್ಟ್ ಒನ್ ಕಾನ್ಷಿಯಸ್ನೆಸ್. ಸೊ ಕಾನ್ಷಿಯಸ್ನೆಸ್ ಇದು ತುಂಬ ಚೆನ್ನಾಗಿರೋವಂಥ ಒಂದು ಕ್ಯಾರೆಕ್ಟರ್. ಸರಿ, ಕಾನ್ಷಿಯಸ್ನೆಸ್ ಅಂದ್ರೇನು? ದ ಲಿವಿಂಗ್ ಆರ್ಗನಿಸಮ್ಸ್ ಸೆನ್ಸ್ ದೇರ್ ಸರೌಂಡಿಂಗ್ಸ್ ಆರ್ ಎನ್ವಿರಾನ್ಮೆಂಟ್ ಸ್ಟಿಮ್ಯುಲೈ ಅಂದ್ರೇನಿಲ್ಲ, ಸೆನ್ಸ್ ಅಥವಾ ಕಾನ್ಷಿಯಸ್ನೆಸ್. ನಿಮಗೆಲ್ಲ ಕಾನ್ಷಿಯಸ್ನೆಸ್ ಇದೆ, ನಿಮಗೆಲ್ಲ ಒಂದು ಸೆನ್ಸ್ ಇದೆ. ನಾನು ಕಾಲೇಜಲ್ಲಿದ್ದೀನಿ, ನಾನು ಮನೇಲಿದ್ದೀನಿ, ನಾನು ಹೊರಗಡೆ ಇದ್ದೀನಿ, ರೋಡಲ್ಲಿದ್ದೀನಿ, ಫೀಲ್ಡಲ್ಲಿದ್ದೀನಿ, ಪೇರೆಂಟ್ಸ್ ಜೊತೆ ಇದ್ದೀನಿ ಅಥವಾ ಫ್ರೆಂಡ್ಸ್ ಜೊತೆ ಇದ್ದೀನಿ, ಇಲ್ಲ ಟೀಚರ್ಸ್ ಜೊತೆ ಇದ್ದೀನಿ. ಸೊ ನಮ್ಮ ಸರೌಂಡಿಂಗ್ನ ನಾವು ಸೆನ್ಸ್ ಮಾಡಿ ಅದಕ್ಕೆ ತಕ್ಕನಾಗಿ ನಾವು ಬಿಹೇವ್ ಮಾಡ್ತೀವಲ್ವ. ಕಾಲೇಜಲ್ಲಿ ಒಂಥರ ಬಿಹೇವ್ ಮಾಡ್ತೀವಿ, ಮನೇಲಿ ಒಂಥರ ಬಿಹೇವ್ ಮಾಡ್ತೀವಿ. ಹೇಗೆ ನೀವು ಇರೋವಂಥ ಎನ್ವಿರಾನ್ಮೆಂಟ್ನ ಸೆನ್ಸ್ ಮಾಡಿ ಅದಕ್ಕೆ ತಕ್ಕನಾಗಿ ನೀವು ಬಿಹೇವ್ ಮಾಡ್ತಾ ಇದ್ದೀರಾ. ಸೊ ದಟ್ ಈಸ್ ಕಾಲ್ಡ್ ಕಾನ್ಷಿಯಸ್ನೆಸ್. ಈ ಕಾನ್ಷಿಯಸ್ನೆಸ್ ನಾನ್ ಲಿವಿಂಗ್ ಥಿಂಗ್ಸಿಗಿದೆಯಾ? 100% ಇರೋಕ್ಕೆ ಸಾಧ್ಯನೇ ಇಲ್ಲ. ಲಿವಿಂಗ್ ಥಿಂಗ್ಸಲ್ಲಿ ಮಾತ್ರ ಈ ಕಾನ್ಷಿಯಸ್ನೆಸ್ ಇದೆ. ಆ ಕಾನ್ಷಿಯಸ್ನೆಸ್ಸಿಗೆ ತಕ್ಕನಾಗಿ ಅದು ರೆಸ್ಪಾಂಡ್ ಮಾಡ್ತಾ ಹೋಗುತ್ತೆ, ಸ್ಟಿಮ್ಯುಲೈ ಆಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಕಾನ್ಷಿಯಸ್ನೆಸ್. ಆರ್ಗನಿಸಮ್ಸ್ ಸೆನ್ಸ್ ದೇರ್ ಸೆನ್ಸ್ ಆರ್ಗನ್ಸ್. ಈ ಆರ್ಗನಿಸಮ್ಸ್ ಏನು ಲಿವಿಂಗ್ ಆರ್ಗನಿಸಮ್ಸ್ ಇದ್ದಾವೆ ಅವುಗಳು ಸೆನ್ಸ್ ಆರ್ಗನ್ಸ್ ಮೂಲಕ ಅವುಗಳ ಸರೌಂಡಿಂಗ್ಸ್ನ ಸೆನ್ಸ್ ಮಾಡ್ತಾ ಹೋಗ್ತವೆ. ಹಾಗೆ ಪ್ಲ್ಯಾಂಟ್ಸ್ ಲೈಟ್, ವಾಟರ್, ಟೆಂಪ್ರೇಚರ್, ಆರ್ಗನಿಸಮ್ಸ್, ಪೊಲ್ಯೂಟೆಂಟ್ಸ್, ಈ ಥರ ಡಿಫ್ರೆಂಟ್ ಆಗಿರೋವಂಥ ಸೆನ್ಸಸ್ನ ಪ್ಲ್ಯಾಂಟ್ಸ್ ಕೂಡ ಸೆನ್ಸ್ ಮಾಡ್ತಾ ಹೋಗುತ್ತೆ. ಫೋಟೋ ಪೀರಿಯಡ್ ಇನ್ಫ್ಲುಯೆನ್ಸ್ ರಿಪ್ರೊಡಕ್ಷನ್ ನೋಡ್ಬೋದು. ಫೋಟೋ ಪೀರಿಯಡ್ ಇನ್ಫ್ಲುಯೆನ್ಸ್ ರಿಪ್ರೊಡಕ್ಷನ್. ಸೀಸನಲ್ ಬ್ರೀಡರ್ಸ್ ನಿಮ್ಗೆ ಕೇಳಿರ್ಬೋದು, ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸಲ್ಲಿ ಸೀಸನಲ್ ಬ್ರೀಡ್ಸ್ ಆಗ್ತಾ ಇರುತ್ತೆ. ಅಂದರೆ ನೀವು ಅಂದ್ಕೊಂಡಿರ್ತೀರ ಒಂದು ಪರ್ಟಿಕ್ಯುಲರ್ ಆಗಿರೋಂಥ ಒಂದು ಹಣ್ಣು ಅಥವಾ ಒಂದು ಹೂವು ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಮಾತ್ರ ಬರುತ್ತೆ. ಮಾವಿನ ಹಣ್ಣು ಕೆಲವೇ ಸೀಸನಲ್ಲಿ ಬರುತ್ತೆ,
ಹೌದಲ್ವ? ಕಿತ್ತಳೆ ಹಣ್ಣು ಕೆಲವು ಸೀಸನಲ್ಲಿ ಬರುತ್ತೆ. ಸೊ ಪರ್ಟಿಕ್ಯುಲರ್ ಸೀಸನಲ್ಲಿ ಮಾತ್ರ ಪ್ಲ್ಯಾಂಟ್ಸಲ್ಲಿ ರೀಪ್ರೊಡಕ್ಷನ್ ನಡೆಯುತ್ತೆ. ಹಾಗೆ ಅನಿಮಲ್ಸಲ್ಲೂ ಕೂಡ ಯಾವುದಾದ್ರು ಒಂದು ಅನಿಮಲ್, ಲಯನ್, ಟೈಗರ್, ಕ್ಯಾಟ್, ಈ ಥರ ನೀವು ಅದ್ರ ಬಗ್ಗೆ ಡೀಟೇಲ್ಸ್ ಸ್ಟಡಿ ಮಾಡುವಾಗ ಅದರ ರೀಪ್ರೊಡಕ್ಷನ್ ಟೈಮ್ ಯಾವಾಗ ಅನ್ನೋದನ್ನು ಕೂಡ ಮೆನ್ಷನ್ ಮಾಡ್ತಾರೆ. ಒಂದು 2-3 ಮಂತ್ಸು ಸ್ಪೆಸಿಫಿಕ್ ಟೈಮ್ ಇರುತ್ತೆ ಅದರ ರೀಪ್ರೊಡ್ಯೂಸ್ ಮಾಡೋಂಥ ಟೈಮ್. ಸೊ ಇವರೆಲ್ಲ ಸೀಸನಲ್ ಬ್ರೀಡರ್ಸ್ ಅಂತ ಕರೀತಾರೆ. ಸೀಸನ್ನ ಸೆನ್ಸ್ ಮಾಡಿ ಇವು ರೀಪ್ರೊಡಕ್ಷನ್ ಮಾಡ್ತಾ ಹೋಗುತ್ತೆ. ಸೊ ಸೆನ್ಸ್ ಅಥವಾ ಕಾನ್ಷಿಯಸ್ನೆಸ್ ಅನ್ನೋದು ಅನಿಮಲ್ಸಲ್ಲಿ ಇದೆ ಅನ್ನೋದನ್ನ ಅವುಗಳ ರೀಪ್ರೊಡಕ್ಷನ್ ಮೂಲಕ ಕೂಡ ನಾವು ತಿಳ್ಕೊಬೋದು. ಹಾಗೆ ಹ್ಯೂಮನ್ ಅವೇರ್ ಆಫ್ ಹಿಮ್ಸೆಲ್ಫ್, ಸೆಲ್ಫ್ ಕಾನ್ಷಿಯಸ್. ಅಫ್ಕೋರ್ಸ್ ಹ್ಯೂಮನ್ಸಲ್ಲಿ ಕಾನ್ಷಿಯಸ್ನೆಸ್ ತುಂಬಾ ಚೆನ್ನಾಗಿದೆ, ಹೌದಲ್ವಾ? ತುಂಬ ಚೆನ್ನಾಗಿ ನಾವು ಈ ಒಂದು ಎಲ್ಲ ಸೆನ್ಸಸ್ನ ತಿಳ್ಕೊಂಡಿದ್ದೀವಿ. ಅದಕ್ಕೆ ತಕ್ಕನಾಗಿ ನಾವು ಚೇಂಜ್ ಆಗಿ ಬದಲಾಗ್ತಾ ಇದ್ದೀವಿ. ಸರಿ, ಕಾನ್ಷಿಯಸ್ನೆಸ್ ನೋಡ್ಬೋದು. ಪ್ಲ್ಯಾಂಟ್ಸಲ್ಲಿ ಕೂಡ ಕಾನ್ಷಿಯಸ್ನೆಸ್ ಇದೆ, ಸ್ಟಿಮ್ಯುಲೈ ಇದೆ. ಕೆಲವು ಪ್ಲ್ಯಾಂಟ್ಸ್, ಟಚ್ ಮಿ ನಾಟ್ ಪ್ಲ್ಯಾಂಟ್ಸ್ ಈಸಿಯಾಗಿ ಗೊತ್ತಿದೆ ನಿಮಗೆ. ಎಕ್ಸಾಂಪಲ್, ಟಚ್ ಮಿ ನಾಟ್ ಪ್ಲ್ಯಾಂಟ್ಸ್ ಸಹಜವಾಗಿ ಹೊರಗಡೆ ಕೆಲವು ಹೊಲಗಳಲ್ಲಿ ಅಥವಾ ಕೆಲವು ಸ್ವಲ್ಪ ತಂಪಾಗಿರುವಂಥ ಜಾಗದಲ್ಲಿ ಸಿಗುತ್ತೆ. ಟಚ್ ಮಾಡಿದ್ರೆ ಸಾಕು ಅವುಗಳು ರೆಸ್ಪಾಂಡ್ ಮಾಡ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಹ್ಯೂಮನ್ ಬೀಯಿಂಗ್ಸ್ ನಾವು ಕೂಡ ಯಾರಾದರೂ ಹಿಂದ್ಗಡೆಯಿಂದ ನಿಮ್ಮ ಹೆಸರನ್ನ ಕೂಗಿದ್ರೆ ತಕ್ಷಣ ರೆಸ್ಪಾಂಡ್ ಮಾಡಿ ಹಿಂದಕ್ಕೆ ತಿರುಗ್ತೀರಾ. ನಡೆಯುವಾಗ ಏನಾದ್ರು ಕಲ್ಲು ಅಥವಾ ಮುಳ್ಳು ಚುಚ್ಚಿದ್ರೆ ತಕ್ಷಣ ನೋವಾಯಿತು ಅಂತ ರೆಸ್ಪಾಂಡ್ ಮಾಡ್ತೀರಾ, ಹೌದಲ್ವಾ? ಅಡುಗೆ ಮಾಡುವಾಗ ಏನಾದ್ರು ಬಿಸಿಯಾಗಿರೋ ಪದಾರ್ಥ ಅಥವಾ ಊಟ ಮಾಡುವಾಗ ಬಿಸಿಯಾಗಿರೋ ಅನ್ನ ಇದ್ದಕ್ಕಿದ್ದಾಗೆ ಟಚ್ ಮಾಡಿದ್ವಿ ಅಂದರೆ ಸುಡ್ತಾ ಇದೆ ಅನ್ನೋದು ಫೀಲ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಕಾನ್ಷಿಯಸ್ನೆಸ್, ರೆಸ್ಪಾಂಡ್ ಮಾಡ್ತಾ ಇದ್ದೀರಾ. ಸರಿ, ದಿಸ್ ಆಲ್ ಕ್ಯಾರೆಕ್ಟರ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಮುಂದೆ ಇನ್ನೊಂದು ಕಾನ್ಸೆಪ್ಟ್ ಇದೆ, ಡೈವರ್ಸಿಟಿ ಆಫ್ ಲಿವಿಂಗ್ ವರ್ಲ್ಡ್. ಡೈವರ್ಸಿಟಿ, ವಿವಿಧತೆ, ವಿಶೇಷತೆ. ಡೈವರ್ಸಿಟಿ, ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅನ್ನೋದು ತುಂಬ ಸಿಂಪಲ್ ಆಗಿರೋಂಥ ಕಾನ್ಸೆಪ್ಟ್ ಅಲ್ಲ. ಈ ಲಿವಿಂಗ್ ವರ್ಲ್ಡ್ ಇದೆಯಲ್ಲ, ತುಂಬ ವಿಶೇಷತೆ, ವೈವಿಧ್ಯತೆ ಇದೆ ಇದರಲ್ಲಿ. ಏನು ವಿಶೇಷತೆ, ವೈವಿಧ್ಯತೆ ನೋಡ್ತಾ ಹೋಗೋಣ. ಬಯೋಡೈವರ್ಸಿಟಿ, ಈ ಒಂದು ಟರ್ಮ್ನ ನೀವು ತುಂಬ ಕೇಳಿರ್ತೀರ. ಬಯೋಡೈವರ್ಸಿಟಿ ಟರ್ಮ್ ಯೂಸ್ ಟು ರೆಫರ್ ಟು ನಂಬರ್ ಆಫ್ ವೆರೈಟೀಸ್ ಆಫ್ ಪ್ಲ್ಯಾಂಟ್ ಆ್ಯಂಡ್ ಅನಿಮಲ್ಸ್ ಇನ್ ದ ರೀಜನ್ ಆಫ್ ಅರ್ತ್. ಅರ್ಥಲ್ಲಿ ಒಂದು ಸ್ಪೆಸಿಫಿಕ್ ರೀಜನಲ್ಲಿ ಲಿವಿಂಗ್ ಆರ್ಗನಿಸಮ್ಸ್ ಇದೆ. ಆ ಲಿವಿಂಗ್ ಆರ್ಗನಿಸಮ್ ಇರುವಂಥ ಒಂದು ಪರ್ಟಿಕ್ಯುಲರ್ ರೀಜನ್ನ ನಾವು ಬಯೋಡೈವರ್ಸಿಟಿ ಅಂತ ಕರಿತೀವಿ. ಇನ್ ದಿಸ್ ಬಯೋಡೈವರ್ಸಿಟಿ ವಿ ಹ್ಯಾವ್ ದ 1.7 to 1.8 ಮಿಲಿಯನ್ಸ್ ಆಫ್ ಸ್ಪೀಸೀಸ್ ಇದೆ. ಸ್ಪೀಸೀಸ್ 1.7, 1 ಮಿಲಿಯನ್ ಅಂದರೆ 10 lakhs ಆಗುತ್ತೆ. 1.7 ಅಂದರೆ 17 lakhs ಡಿಫ್ರೆಂಟ್ ಸ್ಪೀಸೀಸ್ ಇದೆ. ಹ್ಯೂಮನ್ ಬೀಯಿಂಗ್ ಒಂದು ಸ್ಪೀಸೀಸ್ ಅಂತ ಕರಿತೀವಲ್ವಾ, ಆ ಥರ ಒಂದು 17 ಲಕ್ಷ ಸ್ಪೀಸೀಸ್ ಇದೆ ಅಂತೆ ನಮ್ಮ ಲಿವಿಂಗ್ ವರ್ಲ್ಡಲ್ಲಿ. ಸೊ ಎಷ್ಟೊಂದು ವೆರೈಟಿ ಇದೆ. ಇಷ್ಟು ವೆರೈಟಿನ ನಾವು ಹೇಗೆ ಐಡೆಂಟಿಫಿಕೇಷನ್ ಮಾಡೋದು, ಹೇಗೆ ತಿಳ್ಕೊಳ್ಳೋದು, ಹೇಗೆ ಸ್ಟಡಿ ಮಾಡೋದು? ನೀಡ್ ಫಾರ್ ಕ್ಲಾಸಿಫಿಕೇಷನ್ ನಮ್ಗೆ ಯಾಕೆ ಬೇಕು? ಲಿವಿಂಗ್ ಆರ್ಗನಿಸಮ್ಸ್ ಆರ್ ಕ್ಲಾಸಿಫೈಡ್ ಇಂಟು ಕ್ಯಾಟಗರೀಸ್ ಸೊ ದಟ್ ದೇ ಕುಡ್ ಬಿ ನೇಮ್ಡ್, ರಿಮೆಂಬರ್ಡ್, ಸ್ಟಡಿಡ್ ಆ್ಯಂಡ್ ಅಂಡರ್ಸ್ಟುಡ್. ಅಂದರೆ ಏನಿಲ್ಲ, ಈಗ ನೀವು ಒಂದು ಸ್ಕೂಲ್ ಅಥವಾ ಒಂದು ಕಾಲೇಜ್ ಅಂತ ಬಂದಾಗ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಇರ್ತಾರೆ. ಈ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ನ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಅಂತ ಡಿವೈಡ್ ಮಾಡ್ತಾರೆ. ಅದ್ರ ಮೇಲೂ ಕೂಡ ಎ ಸೆಕ್ಷನ್, ಬಿ ಸೆಕ್ಷನ್, ಸಿ ಸೆಕ್ಷನ್ ಅಂತ ಡಿವೈಡ್ ಮಾಡ್ತಾರೆ. ಅದ್ರ ಮೇಲೂ ಕೂಡ ಪರ್ಟಿಕ್ಯುಲರ್ ಆಗಿ ರೋಲ್ ನಂಬರ್, ಪರ್ಟಿಕ್ಯುಲರ್ ಆಗಿ ನೇಮ್ ಮೂಲಕ ನಾವೇನು ಮಾಡ್ತಿದ್ದೀವಿ, ಕ್ಲಾಸಿಫೈಡ್ ಮಾಡ್ತಿದ್ದೀವಿ. ಈ ಥರ ಕ್ಲಾಸಿಫೈಡ್ ಮಾಡ್ತಿದ್ರೆ ಏನು ಅನುಕೂಲ ಆಗುತ್ತೆ? ಸೊ ವಿ ಕ್ಯಾನ್ ರೆಕಗ್ನೈಸ್ ವೆರಿ ಈಸಿಲಿ ನಾವು ಯಾರು, ಯಾವ ಕ್ಲಾಸು, ಯಾವ ಸೆಕ್ಷನ್ನು, ಅವ್ರ ರಿಜಿಸ್ಟರ್ ನಂಬರ್ ಏನು ಅಂತ ಪರ್ಟಿಕ್ಯುಲರ್ ಆಗಿ ನಾವು ಅವ್ರನ್ನ ಐಡೆಂಟಿಫಿಕೇಷನ್ ಮಾಡ್ಬೋದು, ಅವ್ರ ಬಗ್ಗೆ ತಿಳ್ಕೊಬೋದು, ಹೌದಲ್ವಾ? ಅವ್ರ ಬಗ್ಗೆ ನಾವು ಸ್ಟಡಿ ಮಾಡ್ಬೋದು. ಹಾಗೆ ನೋಡಿ, 17 lakhs ಸ್ಪೀಸೀಸ್ನ ನಾವು ಕ್ಲಾಸಿಫೈ ಮಾಡೋದ್ರಿಂದಾಗಿ, ಅವುಗಳನ್ನ ಕ್ಯಾಟಗರೈಸ್ ಮಾಡೋದ್ರಿಂದಾಗಿ ಅವುಗಳ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ಬೋದು, ಅವುಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ಬೋದು, ಹೌದಲ್ವಾ? ಹಾಗಾಗಿ ಈ ಕ್ಲಾಸಿಫಿಕೇಷನ್ ಅನ್ನೋದು ಲಿವಿಂಗ್ ಆರ್ಗನಿಸಮ್ಸ್ಗೆ ತುಂಬ ಬೇಕಾಗಿದೆ. need to standardize naming organisms. So organisms named same in all over the world. Nomenclature ಅಂತ ಇದೆ. ನಾವು ಜಸ್ಟ್ ಲಿವಿಂಗ್ ಆರ್ಗನಿಸಮ್ನ ಕ್ಲಾಸಿಫೈ ಮಾತ್ರ ಮಾಡ್ತಿಲ್ಲ, ಅವುಗಳಿಗೆ ಪರ್ಟಿಕ್ಯುಲರಾಗಿ ಒಂದು ನೇಮ್ ಕೊಡ್ತಾ ಇದ್ದೀವಿ. ಆ ನೇಮ್ ಕೊಡುವಂಥ ಪ್ರೋಸೆಸ್ನ ನಾವೇನಂತ ಕರಿಬೋದು ಅಂದರೆ ನಾಮಿಂಕ್ಲೇಚರ್ ಅಂತ ಕರಿತಾ ಇದ್ದೀವಿ. ಸ್ಪೆಷಲಿ ನಾಮಿಂಕ್ಲೇಚರ್, ಸೈಂಟಿಫಿಕ್ ನೇಮ್ ಟು ಆಲ್ ನೌನ್ ಆರ್ಗ್ಯಾನಿಸಮ್ಸ್. ನೌನ್ ಮೀನ್ಸ್ ನಮಗೆ ಗೊತ್ತಿರೋಂಥ ಎಲ್ಲ ಆರ್ಗ್ಯಾನಿಸಮ್ಸ್ಗೆ ಒಂದು ಪರ್ಟಿಕ್ಯುಲರ್ ಆಗಿರುವಂಥ ಒಂದು ಸೈಂಟಿಫಿಕ್ ನೇಮ್ ಕೊಡ್ತಾ ಇದ್ದೀವಿ, ಹೌದಲ್ವಾ? ಸೈಂಟಿಫಿಕ್ ನೇಮ್ ಯಾಕೆ ಅಂತ ನಿಮಗೆ ಗೊತ್ತಿರ್ಬೋದು.
ಒಂದು ರೀಜನಲ್ ಲ್ಯಾಂಗ್ವೇಜಲ್ಲಿ ಒಂದೊಂದು ಪ್ಲ್ಯಾಂಟ್ಗೆ ಒಂದೊಂದು ಅನಿಮಲ್ಗೆ ಡಿಫ್ರೆಂಟ್ ಆಗಿರೋಂಥ ಹೆಸರನ್ನ ಕರಿತೀವಿ. ಯಾವುದೇ ಆಗಿರ್ಬೋದು, ಕನ್ನಡ, ಹಿಂದಿ, ತೆಲುಗು, ತಮಿಳು, ಚೈನೀಸ್, ಜಪನೀಸ್ ಅಥವಾ ಫ್ರಾನ್ಸ್, ಈ ಥರ ಒಂದೇ ಅನಿಮಲ್ಗೆ, ಒಂದು ಎಲಿಫೆಂಟ್ ಅಂತ ಒಂದು ಅನಿಮಲ್ಗೆ ಡಿಫ್ರೆಂಟ್ ಲ್ಯಾಂಗ್ವೇಜಸಲ್ಲಿ ಏನೇನೋ ಕರೀತಾರೆ. ಆದರೆ ಅದಕ್ಕೊಂದು ಸೈಂಟಿಫಿಕ್ ನೇಮ್ನ ಕೊಟ್ಟರೆ ಆಲ್ ಓವರ್ ವರ್ಲ್ಡ್ ಆ ಒಂದು ಅನಿಮಲ್ನ ಅದೇ ಸೈಂಟಿಫಿಕ್ ನೇಮ್ನ ಕರೆಯೋದ್ರ ಮೂಲಕ ಒಂದು ಐಡೆಂಟಿಟಿ ಈಸಿಯಾಗಿ ಆಗುತ್ತೆ. ಹೌದಲ್ವ? ಈ ಥರ ಕನ್ಫ್ಯೂಷನ್ ಬೇಡ ಅಂದ್ಬಿಟ್ಟು ಆ ಥರ ಒಂದು ಸೈಂಟಿಫಿಕ್ ನೇಮ್ನ ಕೊಡ್ತಾ ಇದ್ದಾರೆ. ಪ್ಲ್ಯಾಂಟ್ಸ್ ಬೇಸ್ಡ್ ಆನ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಓಕೆ ನಾಮಿಂಕ್ಲೇಚರ್ ಬಗ್ಗೆ ಮಾತಾಡ್ತಿದೆ. ನಾಮಿಂಕ್ಲೇಚರ್, ಸೈಂಟಿಫಿಕ್ ನೇಮಿಂಗ್. ಓಕೆ, ಪ್ಲ್ಯಾಂಟ್ಸ್ ಬಗ್ಗೆ ಹೇಳ್ತಾ ಇದೆ. ಪ್ಲ್ಯಾಂಟ್ಸ್ ಬೇಸ್ಡ್ ಆನ್ ಪ್ರಿನ್ಸಿಪಲ್ ಆ್ಯಂಡ್ ಕ್ರೈಟೀರಿಯಾ ಆಫ್ ICBN. ಸೊ ಪ್ಲ್ಯಾಂಟ್ಸ್ಗೂ ಕೂಡ ನಾವು ನಾಮಿಂಕ್ಲೇಚರ್ ಮಾಡ್ತಿದ್ದೀವಿ, ಪ್ಲ್ಯಾಂಟ್ಸ್ಗೂ ಕೂಡ ನೇಮ್ ಕೊಡ್ತಾಯಿದ್ದೀವಿ, ಪ್ಲ್ಯಾಂಟ್ಸ್ಗೂ ಕೂಡ ಸೈಂಟಿಫಿಕ್ ನೇಮ್ ಕೊಡ್ತಿದ್ದೀವಿ. ಯಾವುದ್ರ ಆಧಾರದ ಮೇಲೆ ಕೊಡ್ತಿದ್ದೀವಿ ಅಂದರೆ ಆನ್ ದಿ ಬೇಸಿಸ್ ಆಫ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಕ್ರೈಟೀರಿಯಾ ಆಫ್ ICBN ಮೀನ್ಸ್ ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬಟಾನಿಕಲ್ ನಾಮಿಂಕ್ಲೇಚರ್, ಅಂದರೆ ಪ್ಲ್ಯಾಂಟ್ಸ್ ಬಗ್ಗೆ. ಅದೇ ಥರ ಅನಿಮಲ್ಸ್ ಅಂತ ಬಂದಾಗ ಇಂಟರ್ನ್ಯಾಷನಲ್ ಕೋಡ್ ಆಫ್ ಝೂಯಾಲಜಿಕಲ್ ನಾಮಿಂಕ್ಲೇಚರ್. ಈಸಿ ಇದೆ ಇದು. ಸೈಂಟಿಫಿಕ್ ನೇಮ್ಸ್ ಎನ್ಶೂರ್ ದಟ್ ಈಚ್ ಆರ್ಗ್ಯಾನಿಸಮ್ ಹ್ಯಾಸ್ ಓನ್ಲಿ ಒನ್ ನೇಮ್. ಸೈಂಟಿಫಿಕ್ ನೇಮಲ್ಲಿ ಈ ಲಿವಿಂಗ್ ಆರ್ಗನಿಸಮ್ಸಲ್ಲಿ ಪರ್ಟಿಕ್ಯುಲರಾಗಿ ಒಂದೊಂದು ನೇಮ್, ಒಂದೊಂದು ಅನಿಮಲ್ಗೆ, ಒಂದೊಂದು ಪ್ಲ್ಯಾಂಟ್ಗೆ ಒಂದು ಡಿಫ್ರೆಂಟ್ ಆಗಿರೋಂಥ ನೇಮ್ ಇದೆ. ಸೊ ಮುಂದೆ ನೋಡೋಣ. ದ ಸೈಂಟಿಫಿಕ್ ನೇಮಿಂಗ್ ಆಫ್ ಆರ್ಗ್ಯಾನಿಸಮ್ ಯೂಸಿಂಗ್ 2 words. ಈ ಥರ ಸೈಂಟಿಫಿಕ್ ನೇಮಿಂಗಲ್ಲಿ ನಾವು ಒಂದೇ ಅನಿಮಲ್ಗೆ 2 ವರ್ಡ್ಸ್ ಮೂಲಕ ನೇಮ್ ಕೊಡ್ತಾ ಇದ್ದೀವಿ. ಆ 2 ವರ್ಡ್ ಇದೆ, ಅದನ್ನ ಬೈನಾಮಿಯಲ್ ನಾಮಿಂಕ್ಲೇಚರ್ ಅಂತ ಕರಿತೀವಿ. ಒಬ್ಬನೇ ವ್ಯಕ್ತಿ, ಒಂದೇ ಪ್ರಾಣಿ, ಆದರೆ ಅದನ್ನು 2 ಪದಗಳ ಹೆಸರಿನಿಂದ ನಾವು ಕರಿತಾ ಹೋಗ್ತೀವಿ. ಅದನ್ನ ಬೈನಾಮಿಯಲ್ ನಾಮಿಂಕ್ಲೇಚರ್. ಈಚ್ ನೇಮ್ 2 ಕಾಂಪೊನೆಂಟ್ಸ್. ಆ ನೇಮಲ್ಲಿ 2 ವರ್ಡ್ಸ್ ಇದೆ ಅಂತ ಹೇಳಿದೆ. ಆ 2 ವರ್ಡ್ಸಲ್ಲಿ 2 ಕಾಂಪೊನೆಂಟ್ಸ್ ಇದೆ. ಅದು ಏನು ಅಂದರೆ ಒಂದು ಜೆನೆಟಿಕ್ ನೇಮ್ನ ಇಂಡಿಕೇಟ್ ಮಾಡುತ್ತೆ, ಮತ್ತೊಂದು ಸ್ಪೀಸಿಸ್ ನೇಮ್ನ ಇಂಡಿಕೇಟ್ ಮಾಡುತ್ತೆ. ಎಸ್ಪೆಷಲಿ ಫಸ್ಟ್ ಒನ್ ಬಂದು ಅದರ ಜೆನೆಟಿಕ್ ನೇಮ್ನ ಇಂಡಿಕೇಟ್ ಮಾಡಿದ್ರೆ, ಸೆಕೆಂಡ್ ಒನ್ ಸ್ಪೀಸಿಸ್ ನೇಮ್ನ ಇಂಡಿಕೇಟ್ ಮಾಡುತ್ತೆ. ಸೊ ರೂಲ್ಸ್ ಫಾರ್ ನಾಮಿಂಕ್ಲೇಚರ್ನ ಹೇಗಂದ್ರೆ ಹಾಗೆ ಮಾಡೋಕ್ಕೆ ಬರಲ್ಲ, ನೇಮಿಂಗ್ನ ಹೇಗೆ ಬಂದರೆ ಹಾಗೆ ಕೊಡೋಕ್ಕೆ ಬರಲ್ಲ. ಅದಕ್ಕೆ ಸ್ಪೆಸಿಫಿಕ್ ರೂಲ್ಸ್ ಇದೆ. ಏನು ಅಂದರೆ, ಫಸ್ಟ್ ಒನ್, ಬಯಾಲಜಿಕಲ್ ನೇಮ್ಸ್ ಆರ್ ಜನರಲಿ ಲ್ಯಾಟಿನ್ ಆ್ಯಂಡ್ ರಿಟರ್ನ್ ಇನ್ ಇಟಾಲಿಕ್ಸ್. ನಾವು ಲ್ಯಾಟಿನ್ ಲ್ಯಾಂಗ್ವೇಜಲ್ಲೇ ಅದಕ್ಕೆ ನೇಮ್ನ ಕೊಡಬೇಕು. ಹಾಗೆ ಅದನ್ನು ಅದನ್ನ ಪ್ರಿಂಟ್ ಮಾಡುವಂಥ ಟೈಮಲ್ಲಿ ಅದನ್ನ ಇಟಾಲಿಕ್ ಸ್ಟೈಲಲ್ಲಿ ನಾವು ಅದನ್ನ ಪ್ರಿಂಟ್ ಮಾಡಬೇಕು. ಎರಡನೇದು, ಫಸ್ಟ್ ವರ್ಡ್ ರೆಪ್ರೆಸೆಂಟ್ ದ ಜೀನಸ್ ಆ್ಯಂಡ್ ಸೆಕೆಂಡ್ ವರ್ಡ್ ಡಿನೋಟ್ಸ್ ದ ಸ್ಪೆಸಿಫಿಕ್ ಇಪಿಫೈಟ್. ಅಂದರೆ ಏನಿಲ್ಲ, ಸ್ಪೆಸಿಫಿಕ್ ಅಂತ ಬಂದಾಗ ಸ್ಪೆಸಿಫಿಕ್ ನಾನು ಹೇಳಿದೆ. ಫಸ್ಟ್ ವರ್ಡ್ ಜೀನಸ್ನ ರೆಪ್ರೆಸೆಂಟ್ ಮಾಡುತ್ತೆ, ಸೆಕೆಂಡ್ ವರ್ಡ್ ಒಂದು ಸ್ಪೀಸೀಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಥರ್ಡ್ ಒನ್, ಬೋತ್ ವರ್ಡ್ ಆಫ್ ಬಯಾಲಜಿಕಲ್ ನೇಮ್ ಶುಡ್ ಬಿ ಅಂಡರ್ಲೈನ್ಡ್ ಸಪರೇಟ್ಲಿ ವೆನ್ ಹ್ಯಾಂಡ್ ರಿಟರ್ನ್ ಆ್ಯಂಡ್ ಇಟಾಲಿಕ್ಸ್ ಇನ್ ಇಫ್ ಪ್ರಿಂಟೆಡ್. ನಾವು ಅದನ್ನ ಬರೆಯುವಾಗ ಸ್ಪೆಷಲ್ಲಾಗಿ ಅಂಡರ್ಲೈನ್ಡಲ್ಲಿ ಬಿಗ್ ಲೆಟ್ರಲ್ಲಿ ಬರೀಬೇಕಾಗುತ್ತೆ. ಹಾಗೆ ಅದನ್ನ ಪ್ರಿಂಟ್ ಮಾಡುವಾಗ ಇಟಾಲಿಕ್ ಸ್ಟೈಲಲ್ಲಿ ನಾವು ಅದನ್ನ ಪ್ರಿಂಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒನ್, ಫಸ್ಟ್ ವರ್ಡ್ ಡಿನೋಟ್ಸ್ ಜೀನಸ್ ಸ್ಟಾರ್ಟ್ಸ್ ವಿತ್ ಕ್ಯಾಪಿಟಲ್ ಲೆಟರ್. ಅಫ್ಕೋರ್ಸ್ ಫಸ್ಟ್ ವರ್ಡ್ ಜೀನಸ್ಸಿಂದ ರೆಪ್ರೆಸೆಂಟ್ ಮಾಡುವಂಥ ವರ್ಡ್ನ ನಾವು ಕ್ಯಾಪಿಟಲ್ಸಿಂದ ಶುರು ಮಾಡಬೇಕು. ಹಾಗೆ ನೆಕ್ಸ್ಟ್ ಸ್ಪೀಸಿಸ್ ನೇಮ್ ಇದೆ, ಇಟ್ ಶುಡ್ ಬಿ ಸ್ಟಾರ್ಟ್ಸ್ ವಿತ್ ಸ್ಮಾಲ್ ಲೆಟರ್. ಜೀನಸ್ ಲೆಟರ್ನ ಬಿಗ್ ಲೆಟರ್ ಅಥವಾ ಕ್ಯಾಪಿಟಲ್ ಲೆಟರಿಂದ, ಹಾಗೆ ಸ್ಪೀಸಿಸ್ ನೇಮ್ನ ಸ್ಮಾಲ್ ಲೆಟ್ರಿಂದ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಓಕೆ ನೆಕ್ಸ್ಟ್ ಪಾರ್ಟ್ನಲ್ಲಿ ಇನ್ನಷ್ಟು ಈ ಚಾಪ್ಟರ್ನ ಮುಂದುವರೆದ ಭಾಗನ ಸ್ಟಡಿ ಮಾಡ್ತಾ ಹೋಗೋಣ. ಐ ವಿಲ್ ಸ್ಟಾಪ್ ಹಿಯರ್.